ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ಥ್ಯಾಂಕ್ ಯು ನನಗೆ ಸಪೋರ್ಟ್ ಮಾಡ್ತಿರೋ ಪ್ರತಿಯೊಬ್ಬರಿಗೂ ಇದೇ ಥರ ಸಪೋರ್ಟ್ ಮಾಡ್ತಾರೆ. ನನ್ನ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಈಗಾಗಲೇ ಬಿಗ್ ಬಾಸ್ ಅವರು ಇನ್ನೊಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಆ ಪ್ರೋಮೋ ನೋಡಿದವ್ರಿಗೆ ಆಲ್ರೆಡಿ ಅದೇನು ಅಂತ ಗೊತ್ತಾಗಿರುತ್ತೆ ಅಂತ ಅನ್ಕೊತೀನಿ. ಯೂಶಲಿ ಬಿಗ್ ಬಾಸಲ್ಲಿ ಮೇಜರ್ ರೂಲ್ ಏನಪ್ಪ ಅಂದರೆ, ಅಲ್ಲಿ ಯಾರಾದರೂ ಟಾಸ್ಕ್ನ ಬಿಗ್ ಬಾಸ್ ಅವರು ಕಂಡಕ್ಟ್ ಮಾಡ್ತಾ ಇದ್ದರೆ ಬೇರೆ ಕಂಟೆಸ್ಟೆಂಟ್ಸ್ ಯಾರು ಇರ್ತಾರೋ ಅವರು ಅದನ್ನು ಹೋಗಿ ನೋಡೋಂಗಿಲ್ಲ. ಅದನ್ನು ನೋಡಬಾರ್ದು ಅಂತಲೇ ಬಿಗ್ ಬಾಸ್ ಅವರು ಏನಾದರೂ ಒಂದು ಶೀಟ್ ಥರ ನಾವು ಹೆಂಗೆ ಮನೆ ಕರ್ಟನ್ ಹಾಕೊಡ್ತೀವೋ ಆ ಥರ ಕರ್ಟನ್ ಇಳಿಸಿರ್ತಾರೆ. ಸೊ ಅದನ್ನು ಯಾವುದೇ ಕಾರಣಕ್ಕೂ ಕಂಟೆಸ್ಟೆಂಟ್ಸ್ ಆದವರು ಅದನ್ನು ತೆಗೆದು ನೋಡೋಂಗಿಲ್ಲ. ಬಟ್ ಇಲ್ಲಿ ನಮ್ಮ ಮಾನಸ ತುಕಾಲಿ ಅವರು ಏನು ಮಾಡ್ತಾರೆ ಅಂದರೆ, ಕರ್ಟನ್ನ ಸರಿಸೋ ಅಂತ ಪ್ರಯತ್ನ ಮಾಡ್ತಾರೆ. ಕರ್ಟನ್ನ ಸರಿಸ್ಬಿಟ್ಟು ಆ ಟಾಸ್ಕ್ ಏನು ಅಂತ ನೋಡಿಕೊಂಡು ಬಂದು ಶಿಶಿರಲ್ಲಿ ಅಂತ ಕೇಳಿಬಿಟ್ಟು ಶಿಶಿರ್ ಅವ್ರಿಗೆ ಒಂದು ಹೇಳೋ ಪ್ರಯತ್ನ ಪಡ್ತಾ ಇದ್ದಾರೆ. ಅಲ್ಲಿ ಹೇಳ್ತಾರೆ ಕೂಡ, ಅಲ್ಲಿ ಬೆಲ್ಟ್ ಸಿಕ್ಕಿದ್ದಾರೆ, ಮೋಸ್ಟ್ಲಿ ಅದನ್ನು ಬೆಲ್ಟ್ ಹಾಕ್ಕೊಂಡು ಓಡ್ಬೇಕನ್ಸುತ್ತೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅಂತ ಬಂದ್ಬಿಟ್ಟು ಶಿಶಿರ್ ಅವ್ರಿಗೆ ಆ ಟಾಸ್ಕ್ನ ಎಕ್ಸ್ಪ್ಲೈನ್ ಮಾಡೋ ಪ್ರಯತ್ನ ಮಾನಸ ಅವರು ಮಾಡ್ತಾರೆ. ಸೊ ಇದನ್ನು ಕೇಳಿಸ್ಕೊಂಡ ಬಿಗ್ ಬಾಸ್ ಬಂದುಬಿಟ್ಟು ಮನೆಯವ್ರು ಎಲ್ಲರನ್ನೂ ಕೂರಿಸಿ ಒಂದು ಅನೌನ್ಸ್ಮೆಂಟ್ ಮಾಡ್ತಾರೆ. ಆ ಅನೌನ್ಸ್ಮೆಂಟ್ ಏನು ಅಂದರೆ, ಯಾರು ಅಲ್ಲಿ ಟಾಸ್ಕ್ ಅರೇಂಜ್ ಮಾಡ್ತಿರ್ಬೇಕಾದ್ರೆ ಆ ಪರ್ದನ ತೆಗೆದುಬಿಟ್ಟು ನೋಡಬಾರ್ದು, ಅದು ಮೂಲ ನಿಯಮ ಉಲ್ಲಂಘನ ಆಗಿದೆ. ಅದಕ್ಕೋಸ್ಕರ ಈ ವಾರ ಎಲ್ಲರೂ ನಾಮಿನೇಷನಲ್ಲಿ ಇರ್ತಾರೆ ಅಂತ ಹೇಳಿದ್ದಾರೆ. ನೋಡಬೇಕು, ಸ್ವಲ್ಪ ಜನಕ್ಕೆ ಏನಾದರೂ ಟಾಸ್ಕ್ ಕೊಟ್ಟು ಯಾರನ್ನಾದ್ರೂ ಸೇವ್ ಮಾಡೋ ಹಂಗೆ ಮಾಡ್ತಾರಾ, ಇಲ್ಲಾಂದರೆ ಈ ಸಲ ಎಲ್ಲರೂ ನಾಮಿನೇಷನಲ್ಲಿ ಇರ್ತಾರಾ ಅಂತ. ಈ ಸಲ ಎಲ್ಲ ನಾಮಿನೇಷನಲ್ಲಿದ್ದರೆ ನಿಮ್ಮ ಪ್ರಕಾರ ಯಾರು ತುಂಬ ವೀಕ್ ಕಂಟೆಸ್ಟೆಂಟು ಮತ್ತು ಯಾರು ಹೋಗ್ಬೋದು ಅಂತ ಅನಿಸುತ್ತೆ? ನನ್ನ ಪ್ರಕಾರ ಕೇಳೋದಾದರೆ, ಆ ಕಡೆ ಅನುಷಾ ಅವರು ಸ್ವಲ್ಪ ವೀಕಾಗಿ ಕಾಣಿಸ್ತಾರೆ, ಮಾನಸ್ ಅವರು ಕೂಡ ತುಂಬ ವೀಕಾಗಿ ಕಾಣಿಸ್ತಾರೆ ನರಕವಾಸಿಗಳಲ್ಲಿ. ಇನ್ನು ಮಿಕ್ಕಿದವರು ಯಾರೇ ಆಗಿರ್ಬೋದು, ಶಿಶಿರ್ ಮುಂದಕ್ಕೆ ಪರ್ಫಾರ್ಮೆನ್ಸ್ ಕೊಡ್ಬೋದೇನೋ, ಆದರೆ ಎಲ್ಲದರಲ್ಲೂ ಇನ್ವಾಲ್ವ್ಮೆಂಟ್ ಅನ್ನೋದು ಒಂದು ಸ್ವಲ್ಪ ಆದರೂ ಇದೆ ಶಿಶಿರ್ ಅವ್ರಿಗೆ. ಚೈತ್ರ ಕುಂದಪುರ ಅವರು ಆಡ್ತಾರೆ. ಮೋಕ್ಷಿತ್ ಅವರಿಗೆ ಆಚೆ ತುಂಬಾ ಫ್ಯಾನ್ ಫಾಲೋಯಿಂಗ್ ಇದೆ. ಗೋಲ್ಡ್ ಸುರೇಶ್ ಬಿಡಿ, ಅವ್ರು ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ, ಕಾಮಿಡಿಯಲ್ಲಾಗಲಿ ಪ್ರತಿಯೊಂದರಲ್ಲೂ ಇನ್ವಾಲ್ವ್ ಆಗ್ತಿದ್ದಾರೆ. ಸೊ ಅವ್ರು ಹೋಗೋ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ. ಮತ್ತು ನಮ್ಮ ಜಗ್ಗು ಮಾಮ ಹೋಗೋಕ್ಕೆ ಚಾನ್ಸೇ ಇಲ್ಲ ಇನ್ನೂ ಒಂದು 2 ವಾರ 3 ವಾರ. ಈ ಕಡೆ ಸ್ವರ್ಗವಾಸಿಗಳು ಅಂತ ಬಂದರೆ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಸ್ವರ್ಗವಾಸಿಗಳಲ್ಲಿ ಭವ್ಯ ಆಗಿರ್ಬೋದು, ಸ್ವಲ್ಪ ವೀಕ್ ಕಾಣಿಸೋದು ಅಂದರೆ ನನಗೆ ಸ್ವರ್ಗವಾಸಿಗಳಲ್ಲಿ ಐಶ್ವರ್ಯ ಅಂತಲೇ ಹೇಳ್ಬೋದು. ಐಶ್ವರ್ಯ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಥರ ಮಾತಾಡ್ತಾರೆ. ಈವನ್ ಧರ್ಮ ಅವರು ಕೂಡ ಅಷ್ಟೇ, ಅಷ್ಟೊಂದು ಕಾಂಟ್ರಿಬ್ಯೂಷನ್ ಅವ್ರ ಕಡೆ ಬರ್ತಾ ಇಲ್ಲ. ಅಟ್ಲೀಸ್ಟ್ ಧನ್ರಾಜ್ ಅವರು ಕಾಮಿಡಿ ಮಾಡ್ತಾರೆ. ರಂಜಿತ್ ಅವರು ಯಾವುದೇ ಫಿಸಿಕಲ್ ಟಾಸ್ಕ್ ಕೊಟ್ಟರು, ಯಾವುದೇ ಕಾಮಿಡಿ ಫ್ಯಾಕ್ಟರ್ ಬಂದರೂ ಕೂಡ ಒಂದು ಡೆಸಿಷನ್ ಮೇಕಿಂಗ್ ಬಂದರೆ ಇನ್ವಾಲ್ವ್ ಆಗ್ತಾರೆ. ತ್ರಿವಿಕ್ರಮ್ ಅವರು ಅಷ್ಟು ಚೆನ್ನಾಗಿ ಇನ್ವಾಲ್ವ್ಮೆಂಟ್ ತೋರಿಸ್ತಲ್ಲ, ಬಟ್ ಅವ್ರ ಪ್ರೆಸೆನ್ಸ್, ಅವ್ರ ಅವಶ್ಯಕತೆ ಎಲ್ಲಿರುತ್ತೋ ಅಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಇದನ್ನೆಲ್ಲ ನೋಡಿದ್ರೆ ನನಗೆ ನರಕವಾಸಿಲಿ ಅನುಷಾ ಅವರೇ ತುಂಬ ಜಾಸ್ತಿ ವೀಕಾಗಿ ಕಾಣಿಸ್ತಾ ಇರೋದು, ಮತ್ತು ಮಾನಸ ಅವರು. ಈ ಕಡೆ ಸ್ವರ್ಗವಾಸಿಗಳಂತ ಯಾರು ವೀಕು ಅಂತ ಡಿಸ್ಕಸ್ ಮಾಡೋಕ್ಕೆ ಬಂದರೆ ನನಗೆ ಅನುಷಾ ಮತ್ತು ನಮ್ಮ ಧರ್ಮ ಅವರು ತುಂಬ ವೀಕಾಗಿ ಕಾಣಿಸ್ತಾ ಇದ್ದಾರೆ. ಸೊ ನಿಮ್ಮ ಪ್ರಕಾರ ಎಲ್ಲರೂ ಈ ವೀಕಲ್ಲಿ ನಾಮಿನೇಷನಲ್ಲಿದ್ದರೆ ಯಾರು ಹೋಗ್ಬೋದು ಅಂತ ಅನಿಸುತ್ತೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಷ್ಟು ವಿಡಿಯೋ ಆಗಿತ್ತು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.